ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಈ ಸೀಸನಲ್ಲಿ ಸಿಗುವಂತಹ ಹಲಸಿನ ಹಣ್ಣಿನ ಪಾಯಸ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಒಂದು 15 ಸೊಳೆ ಇಲ್ಲಿ ತೊಗೊಂಡಿದ್ದೀನಿ. ಹಲಸಿನ ಹಣ್ಣು ಆದಷ್ಟು ಚೆನ್ನಾಗಿ ಹಣ್ಣಾಗಿದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಪಾಯಸ. ಸಣ್ಣ ಸಣ್ಣ ಪೀಸ್ಗಳನ್ನಾಗಿ ಹಣ್ಣನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. 2ರಿಂದ 3 ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪದಲ್ಲಿ ನಾನು ಫಸ್ಟು ಗೋಡಂಬಿ ದ್ರಾಕ್ಷಿನ ಹುರಿದಿಟ್ಕೊಬಿಡ್ತೀನಿ. ಅದಾದ ನಂತರ ಹಣ್ಣನ್ನು ಹುರಿಬೇಕಾಗುತ್ತೆ. ಹಣ್ಣನ್ನು ಹುರ್ಕೋಬೇಕಾದ್ರೂ ಅಷ್ಟೇ ನೀವು ಆದಷ್ಟು ಫ್ರೈ ಆಗಬೇಕು. ಹಣ್ಣು ತುಪ್ಪದಲ್ಲೇ ಫ್ರೈ ಆಗಬೇಕು. ಆ ಹೋಳ್ಗಳ ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಕೆಂಪು ಬಣ್ಣಕ್ಕೆ ಬರುತ್ತೆ. ಅಲ್ಲಿವರೆಗೂ ಹೋಳನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ನಾನೀಗ ಹೋಳುಗಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕಾಗತ್ತೆ. ಆ ಹೋಳುಗಳು ಕಲರ್ ಚೇಂಜ್ ಆಗುತ್ತೆ ಮತ್ತು ಸ್ವಲ್ಪ ಸಣ್ಣದಾಗುತ್ತೆ ಪೀಸ್ಗಳು ಹುರಿದಂಗು ಆ ಟೈಪ್ ಬರಬೇಕಿಲ್ಲಿ. ಇವಾಗ ನಾನು ಏಲಕ್ಕಿ ಕಾಯಿ ತೊಗೊಂಡು ಕಾಯಿ ಹಾಲು ಮಾಡ್ಕೊಂಡಿದ್ದೀನಿ. ಒಂದು 2 ಕಪ್ ಆಗುವಷ್ಟು ಕಾಯಿ ಹಾಲಿದೆ. ನೀವು ಹಾಲನ್ನು ನಾನು ಇಲ್ಲಿ ಬಳಸಿಲ್ಲ, ನೀವು ಬೇಕಂದರೆ ಬಳಸ್ಬೋದು. ಕಾಯಿ ಹಾಲೇ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಜೋನಿ ಬೆಲ್ಲ ತೊಗೊಂಡಿದ್ದೀನಿ. ಗಟ್ಟಿ ಬೆಲ್ಲ ಕೂಡ ಹಾಕ್ಬೋದು, ಉಂಡೆ ಬೆಲ್ಲ ಎಲ್ಲ. ನನಗೆ ಜೋನಿ ಬೆಲ್ಲ ಇರೋದ್ರಿಂದ ನಾನು ಜೋನಿ ಬೆಲ್ಲನೇ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪು ನೀವು ಹಣ್ಣನ್ನು ತೊಗೊಂಡ್ರೆ 1/4 ಕಪ್ಗಿಂತ ಸ್ವಲ್ಪ ಕಡಿಮೆ ಆದರೂ ಪರವಾಗಿಲ್ಲ, ಬೆಲ್ಲನ ಬಳಸಬೇಕಾಗುತ್ತೆ. ಜಾಸ್ತಿ ಬೆಲ್ಲ ಬೆಳೆಸಿದ್ರೆ ಹಣ್ಣು ಕೂಡ ಸ್ವೀಟ್ ಇರುತ್ತೆ, ಪಾಯಸ ತುಂಬಾ ಜಾಸ್ತಿ ಸ್ವೀಟ್ ಆಗುತ್ತೆ. ಹಾಗಾಗಿ ಬೆಲ್ಲ ಕಡಿಮೆ ಆದಷ್ಟು ಹಾಕ್ಕೊಳ್ಳಿ. 1 ಕಪ್ ಹಣ್ಣಿಗೆ 1/4 ಕಪ್ ಬೆಲ್ಲ ಹಾಕ್ಕೊಂಡ್ರೆ ಸಾಕು. ಇಲ್ಲಿ 5ರಿಂದ 10 ನಿಮಿಷ ಹಣ್ಣನ್ನು ಬೆಲ್ಲದಲ್ಲೇ ಕುದಿಸಿದ್ದೀನಿ. ಅದಾದ ನಂತರ ಚೆನ್ನಾಗಿ ಕುದ್ದಾದ ನಂತರ ಈಗ ಕಾಯಿ ಹಾಲು ಹಾಕ್ಕೊಂಡು ಒಂದು 5 ನಿಮಿಷ 10 ನಿಮಿಷ ಕುದಿಸ್ತಾ ಇದ್ದೀನಿ. ಇದು ದಪ್ಪ ಆದಷ್ಟು ಟೇಸ್ಟ್ ಆಗಿರುತ್ತೆ. ತೆಳು ಮಾಡ್ಕೋಬೇಡಿ. ಆದಷ್ಟು ದಪ್ಪ ಪಾಯಸ ಇರೋದ್ರಿಂದ ತುಂಬ ಟೇಸ್ಟ್ ಆಗಿ ಬರುತ್ತೆ. ಗೋಡಂಬಿ ದ್ರಾಕ್ಷಿ ಇದಕ್ಕೆ ಹಾಕ್ಕೊಂಡು ಇನ್ನೊಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಚಿಯಾ ಸೀಡ್ಸ್ ನಾನು 2ರಿಂದ 3 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಮಧ್ಯ ಪಾಯಸದ ಮಧ್ಯ ಚಿಯಾ ಸೀಡ್ಸ್ ಸಿಗ್ತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಚಿಯಾ ಸೀಡ್ಸ್ ತುಂಬ ಇಷ್ಟಪಡ್ತಾರೆ. ಸೊ ಹಾಗಾಗಿ ಇದನ್ನು ನಾನು ಹಾಕಿದ್ದೀನಿ. ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ.